ಗೈಸ್ ಸಕ್ರೆಬೈಲು ಎಲಿಫೆಂಟ್ ರಿಸರ್ವ್ ಮುಗೀತು. ಅದನ್ನು ಮುಗಿಸ್ಕೊಂಡು ನಾವು ಇವಾಗ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಸಕ್ರೆಬೈಲು ಎಲಿಫೆಂಟ್ ರಿಸರ್ವ್ ನೋಡಿಕೊಂಡು ಒಂಚೂರು ನಮ್ಮ ಶಿವಮೊಗ್ಗ ಝೂ ನೋಡ್ಕೊಂಡು ಹೋಗೋಣ ಅಂತ. ಬಟ್ ಪ್ರಾಬ್ಲಮ್ ಏನಂದರೆ ಶಿವಮೊಗ್ಗ ಝೂ ಬಂದು ಇವತ್ತು ಕ್ಲೋಸು. ಇವತ್ತು ಟ್ಯೂಸ್ಡೇ, ಸೊ ಟ್ಯೂಸ್ಡೇ ದಿವಸ ಒಂದು ಕ್ಲೋಸ್ ಇರ್ತದಂತೆ. ಸೊ ಅದಕ್ಕೆ ನಾವೊಂದು ನಮ್ಮ ಪ್ಲ್ಯಾನಲ್ಲಿ ಚಿಕ್ಕ ಚೇಂಜಸ್ ಮಾಡ್ತಾಯಿದ್ದೀವಿ. ಸೊ ಡೈರೆಕ್ಟಾಗಿ ಇವಾಗ ನಾವು ಶಿವಮೊಗ್ಗದ ವೆರಿ ಫೇಮಸ್ ಜೋಗ್ ಫಾಲ್ಸ್ ಕಡೆ ಹೊರಟಿದ್ದೀವಿ. ಜೋಗ ಜಲಪಾತ. ಆಲ್ರೆಡಿ ಹಾಫ್ ಟ್ಯಾಂಕ್ ಇತ್ತು. ಮತ್ತೆ ಒಂಚೂರು ಮೈಲೇಜ್ ಹೇಗಿದೆ ಗಾಡಿದು ಅಂತ ಚೆಕ್ ಮಾಡೋಣ ಅಂತ ಫ್ಯೂಲ್ ಅಪ್ ಮಾಡಿಸ್ಕೊಂಡ್ರಿ. ಸೊ ಗೈಸ್ ಬೆಂಗಳೂರು ಬಿಟ್ಟಾಗ 40 ಲೀಟರ್ಸ್ ಟ್ಯಾಂಕ್ ಹಿಡೀತು ಗಾಡಿ, ಫುಲ್ ಟ್ಯಾಂಕ್ ಮಾಡಿಸಿದೆ. ಸೊ ಇವಾಗ ಆಲ್ಮೋಸ್ಟು 575 ಕಿಲೋಮೀಟರ್ಸ್ ಗಾಡಿ ಓಡಿಸಿದ್ದೀನಿ. ಇನ್ನೂ ಸುಮಾರಿದೆ ಓಡಿಸೋದು. 575 ಕಿಲೋಮೀಟರ್ಸ್ ಗಾಡಿ ಓಡಿದೆ. ಸೊ ಇವಾಗ ಒಂದು 30 ಲೀಟರ್ಸ್ ತಿರ್ಗಾ ವಾಪಸ್ ತುಂಬಿದು. ಸೊ ಲೈಕ್ ನಿಮ್ಮ ಮೆಂಟಲ್ ಕ್ಯಾಲ್ಕುಲೇಷನ್ ಎಲ್ಲ ಹಾಕೊಂಡು ನೋಡಿದೆ, ನಂಗೆ ಹತ್ತತ್ರ 19.6 ಲೀಟರ್ಸ್ ಕೊಡ್ತಾಯಿದೆ ಗಾಡಿ. ಆ್ಯಂಡ್ ಇಷ್ಟಕ್ಕೂ ನಾನು ಬಂದು ನೆನ್ನೆ ಎಲ್ಲ ಹೊಡೆದಿರೋದು ಗಾಡಿ ಸೆಕ್ಷನಲ್ಲೇ ಹೊಡೆದಿದ್ದೀನಿ. ಆ್ಯಂಡ್ ಟು ಬಿ ಫ್ರ್ಯಾಂಕ್ ನಮ್ಮ ರೋಡ್ ಚೆನ್ನಾಗಿತ್ತು ಗೈಸ್. ಚಿಕ್ಕಮಂಗ್ಳೂರು ಘಾಟು ಚೆನ್ನಾಗಿತ್ತು. ಆ್ಯಂಡ್ ಎಲ್ಲೂ ಪ್ಯಾಚ್ ವರ್ಕ್ಗಳಿರಲಿಲ್ಲ. ಆಮೇಲೆ ಈ ಬ್ರೇಕಿಂಗ್ ಕೆಲಸಗಳೆಲ್ಲ ಇರಲಿಲ್ಲ ಅಷ್ಟೊಂದು. ಆ್ಯಂಡ್ ದೆನ್ ನೀವು ನೋಡಿರ್ಬೋದು, ನಾನು ಯಾಕೆ ತೋರಿಸಿರ್ತೀನಿ. ಆ್ಯಂಡ್ ದೆನ್ ನಮ್ಮ ಬೆಂಗಳೂರಿಂದ ನಾವು ಹಾಸನ ಮೇನ್ ರೋಡ್ ಏನಿದೆ ಕುಣಿಗಲ್ ಮೇಲೆ, ಆ ರೋಡು ಸೂಪರಾಗಿತ್ತು. ತುಪ್ಪ ಇದ್ದಂಗಿತ್ತು. ಒಂಚೂರು ಶಿವಮೊಗ್ಗ ರೋಡ್ ಒಂಚೂರು ಅಲ್ಲಿ ಡೈವರ್ಷನ್ಗಳು ಮತ್ತು ರೋಡ್ ಕೆಲಸಗಳು ನಡೀತಾ ಇರೋದ್ರಿಂದ ಸ್ವಲ್ಪ ಶಿವಮೊಗ್ಗ ಆದಮೇಲೆ ಸ್ವಲ್ಪ ರೋಡ್ಗಳು ಸ್ವಲ್ಪ ಏನೋ ಶಿವಮೊಗ್ಗ ಒಳಗೆ ಬರಬೇಕಾದ್ರೆ ಆಮೇಲೆ ಶಿವಮೊಗ್ಗ ಬಿಟ್ಟು ಹೋಗ್ತಿರೋದ್ರೂ ಸ್ವಲ್ಪ ರೋಡ್ ಕೆಲಸ ನಡೀತಾ ಇದೆ. ಸ್ವಲ್ಪ ಡೈವರ್ಷನ್ ಜಾಸ್ತಿ ಇದೆ, ಅದರಿಂದ ಟೈಮ್ ಹಿಡಿತೈತೆ. ಬಟ್ ಓವರ್ ಆಲ್ ಒಳ್ಳೆ ಮೈಲೇಜ್ ಇದೆ ಗಾಡಿದು. ಅದೊಂದು SUV 19 ಮೈಲೇಜ್ ಕೊಡ್ತಾಯಿದೆ. ಇಷ್ಟಕ್ಕೂ ಗಾಡಿ ಸೆಕ್ಷನಲ್ಲಿ ಹೊಡೆದಿರೋದು. ಐ ಥಿಂಕ್ ಐ ಲವ್ ದಿಸ್ ಮಿಷಿನ್. ಇಲ್ಲ ಅಲ್ಲಿ ಹತ್ರದವರೆಗೂ ಕರ್ಕೊಂಡು ಹೋಗ್ತೀವಿ ಅಂದರು. ಅದಕ್ಕೆ ಗೈಸ್ ಜೋಗ್ ಫಾಲ್ಸ್ ರೀಚ್ ಆಗಿಬಿಟ್ಟಿದ್ದೀವಿ. ಎಂಟ್ರೆನ್ಸ್ ಒಂಥರ ಈ ಥರ ಇದೆ. ಬಟ್ ರಿನೋವೇಷನ್ ಕೆಲಸ ನಡೀತಿದೆ ಗೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವೇನಾದರೂ ಗೂಗಲ್ ಮ್ಯಾಪ್ಸ್ ಮೇಲೆ ಜೋಗ್ ಫಾಲ್ಸ್ ಅಂತ ಹಾಕ್ಕೊಂಡು ಬಂದರೆ ಅದು ನಿಮ್ಮನ್ನು ಮಿಸ್ಗೈಡ್ ಮಾಡಿ ಒಳಗಡೆವರೆಗೂ ಕರ್ಕೊಂಡು ಹೋಗುತ್ತೆ. ಒಂದು ಸ್ಟೀಪ್ ಲೆಫ್ಟ್ ಒಂದು ಹತ್ತುತ್ತೆ ಗೈಸ್. ಆ ಸ್ಟೀಪ್ ಲೆಫ್ಟ್ ಹತ್ತಿದ್ರೆ ಎದುರುಗಡೆನೇ ಇರೋದು ಜೋಗ್ ಫಾಲ್ಸು. ಗೂಗಲ್ ಮ್ಯಾಪ್ಸ್ ನಿಮ್ಗೆ ಒಳಗಡೆವರೆಗೂ ಕರ್ಕೊಂಡು ಹೋಗುತ್ತೆ. ಸ್ವಲ್ಪ ನೋಡಿ ಎಂಟ್ರೆನ್ಸ್ ಈ ಥರ ರಿನೋವೇಷನ್ ಕಟ್ತಾ ಇದ್ದಾರೆ ಇವಾಗ. ನೆಕ್ಸ್ಟ್ ಟೈಮ್ ಮೋಸ್ಟ್ಲಿ ನೀವು ಬರೋ ಅಷ್ಟಿಗೆ ಇದೆಲ್ಲ ಕಟ್ಟಿ ಮುಗಿಸಾಗಿರ್ತದೇನೋ ಗೊತ್ತಿಲ್ಲ. ಬಟ್ ಇದೇನೇ ಗೈಸ್ ಜೋಗ್ ಫಾಲ್ಸು. ಒಳ್ಳೆ ಬಿಲ್ಡಿಂಗ್ಗಳು ಕಟ್ತಾವ್ರಪ್ಪ. ಯಾವ್ದು ಅಂತ ಗೊತ್ತಿಲ್ಲ ಇವೆಲ್ಲ.
ಎಲ್ಲ ಹೋಮ್ ಸ್ಟೇ ಅಂತಾರೆ ಏನೋ ಮಾಡ್ತಾರೆ. ಅಲ್ಲಿ ನಮಗೆ ಆ ರೋಡ್ ಚಿಕ್ಕು ಅವ್ನು ಹೇಳಿದ್ನಲ್ಲ ಇವಾಗ ಸೆಕ್ಯೂರಿಟಿ ಗೈಸ್ ನೋಡಿ ಜೋಗ್ ಫಾಲ್ಸ್ ರೀಚ್ ಆಗ್ಬಿಟ್ಟಿದ್ದೀವಿ. ಬಟ್ ಗೈಸ್ ನೀರೇ ಇಲ್ವಲ್ಲ ಗೈಸ್. ಶೋ ಐ ಥಿಂಕ್ ನಾನು ಹೋಗಿದ್ದು ಹೆಬ್ಬೆ ಫಾಲ್ಸು, ಜರಿ ಫಾಲ್ಸ್ ಅಷ್ಟು ನೀರಿಲ್ಲ ಗೈಸ್ ಇಲ್ಲಿ. ಮೊನ್ನೆ ಆಯ್ತು ಒಂಚೂರು ಮುಂದಕ್ಕೆ ಹೋಗಿ ನೋಡೋಣ. ಎರಡು ಸೊ ಗೈಸ್ ಐ ಥಿಂಕ್ ಜೋಗ್ ಫಾಲ್ಸ್ ಬಂದಿದ್ದು ಒಂದು ಡಿಸಪಾಯಿಂಟ್ಮೆಂಟೇ. ರಾಜ, ರಾಣಿ, ರಾಕೆಟ್ ಆ್ಯಂಡ್ ರೋವರ್ 3 ಜನ ಬಂದ್ಬಿಟ್ಟು ಇಲ್ಲೈತೆ ನೋಡು. ರೋವರ್, ರಾಜ, ಹಾಂ, ರಾಣಿ, ಹಾಂ, ರಾಕೆಟ್, ಆ ಕಾರ್ನರ್ ರಾಕೆಟ್, ಓಕೆ ಓಕೆ, ಆ ಕಾರ್ನರ್ ರಾಕೆಟ್, ಇದು ರೋವರ್. ಅದು ನನಗೆ ಕಾಣ್ತಾನೆ ಇಲ್ಲ. ಆಯ್ತಾ, ನೀರೇ ಇಲ್ಲ ಏನು ಕಾಣಿಸ್ತದೆ. ಸುಸು ಮಾಡ್ದಂಗೆ ಐತಲ್ಲ ಗೈಸ್ ಮಕ್ಕಳು. ಬಟ್ ಎನಿ ವಿಚ್ ವೇಸ್ ಗೈಸ್ ಬರೋದು ಬಂದ್ಬಿಟ್ಟಿದ್ದೀವಿ. ಒಂಚೂರು ಜರಿ ಲೈಟಾಗಿ ಫಾಲ್ಸ್ ಎಷ್ಟು ಚೆನ್ನಾಗಿತ್ತು. ಒಂಚೂರು ಲೈಟಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಒಂಚೂರು ಮುಂದೆನೂ ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಅಲ್ಲೂ ಕರ್ಕೊಂಡು ಹೋಗಿ ತೋರಿಸ್ತೀನಿ ಗೈಸ್. Don't fall, don't forget all the things you've been taught, you've been told. Don't blink, don't run, don't turn left or turn right or look straight at the sun. My mind's going in circles, I'm trying to fight it. Getting these voices inside to stay quiet. Gone to the place where all this began. Just start again. Oh, you won't see the light until the dawn breaks. No, till it's all said and done, you won't know what it takes. Gotta make a wrong turn and turn around. Gotta fall fast to pick yourself up off the ground. Until you get lost, you'll never be found. And you can't start again until you break down. Break down. Until you break down. ನಮಗೆ ಇವತ್ತು ಯಾಕೋ ಇವತ್ತು ಡೇ ತುಂಬ ಡಿಸಪಾಯಿಂಟಿಂಗ್ ಐತೆ ಗೈಸ್. ಎಲ್ಲ ಹೋದ್ರೂ ತುಂಬ ಡಿಸಪಾಯಿಂಟಿಂಗ್. ಅಲ್ಲಿ ಒಂದು ಜೋಗ್ ಫಾಲ್ಸಲ್ಲಿ ಬಂದು ನೀರಿಲ್ಲ. ಇನ್ನೊಂದು ವಿಷಯ ಬಂದು ಲಯನ್ ಸಫಾರಿನೂ ಇವತ್ತೊಂದು ದಿವಸ ಕ್ಲೋಸ್ ಆಗ್ಬಿಟ್ಟಿತ್ತು. ಸೊ ಓನ್ಲಿ ಗುಡ್ ಥಿಂಗ್ ಈ ಸಕ್ಕರೆ ಬೈಲು ಮಾತ್ರ ಚೆನ್ನಾಗಿತ್ತು. ಮರಿ ಹತ್ರ ಆಟ ಆಡಿದ್ದು. ಹಾಂ, ಅದೊಂದು ಐ ವಿಲ್ ಚೆರಿಶ್ ದಟ್ ಫಾರ್ ಅ ಲಾಂಗ್ ಟೈಮ್. ಸೊ ಸಕ್ಕರೆ ಬೈಲು ಒಂದೇ ಮಾತ್ರ ಚೆನ್ನಾಗಿತ್ತು ಇವತ್ತು. ಆ್ಯಂಡ್ ಅದು ಬಿಟ್ಟರೆ ಇವತ್ತು ಇದೂ ವೇಸ್ಟೇ, ಜೋಗ್ ಫಾಲ್ಸೂ. ಸೊ ಒಂಚೂರು ಟೈಮ್ ಪಾಸ್ ಮಾಡಿಬಿಟ್ಟು ನೆಕ್ಸ್ಟು ಡೆಸ್ಟಿನೇಷನ್ ಕಡೆ ಓಡೋಣ ಗೈಸ್. ಸೊ ಗೈಸ್ ನೀವೆಲ್ಲ ನೋಡಿರ್ಬೋದು, ಒಂದು ಒಳ್ಳೆ ಫೇಮಸ್ ಮೂವಿ ಮುಂಗಾರು ಮಲೆ, ಅದರದ್ದು ಕುಣಿದು ಕುಣಿದು ಬಾರೆ ಅನ್ನೋ ಸಾಂಗ್ ಕೂಡ ಇಲ್ಲೇ ಶೂಟ್ ಆಗಿದ್ದು. ಸೊ ಐ ಥಿಂಕ್ ಅದು ಆ ಕಡೆ ಪಾಯಿಂಟಲ್ಲಿ ಪೂಜಾ ಅವನು ಕರ್ಕೊಂಡು ಹೋಗ್ತಾನಲ್ಲ ಮೇಲೆ, ಅದು ಇದೇ ಜಾಗ. ಆವಾಗಿನ ಟೈಮಲ್ಲೆಲ್ಲ ಡ್ರೋನ್ಸ್ ಇರಲಿಲ್ಲ. ಸೊ ಕ್ರೇನ್ ಕ್ಯಾಮ್ರಾ ಇಟ್ಕೊಂಡು ಸ್ವಲ್ಪ ಇದ್ರ ಮೇಲೆ ಶೂಟ್ ಮಾಡಿದ್ದವರು. ಐ ಥಿಂಕ್ ಗೈಸ್ ಸೀಸನಲ್ಲಿ ಸೂಪರಾಗಿರುತ್ತೆ ಗೈಸ್. ಆಫ್ ಸೀಸನ್ ಇದು ಆಬ್ವಿಯಸ್ಲಿ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ನೀರಿಲ್ಲ. ಸೊ ನನಗೆ ಗೊತ್ತಿರೋ ಆಲ್ಮೋಸ್ಟ್ 2.5 months ಆಗೋಗಿರುತ್ತೆ ಈ ಕಡೆ ಎಲ್ಲ ಮಳೆ ಬಿದ್ದು. ಜೂನ್ ಜುಲೈ ಕಾಲದಲ್ಲಿ ಒಳ್ಳೆ ಚೆನ್ನಾಗಿರ್ತದೆ ಗೈಸ್. ನನಗೆ ಗೊತ್ತಿರೋ ನೋಡ್ಬೋದು ಒಣಗೋಗಿದೆ ಎಲ್ಲ. ಫುಲ್ ನೋಡಿ, ಗಿಡ ಬಳ್ಳಿ ಎಲ್ಲ ಒಣಗೋಗೈತೆ. ಗ್ರೀನರಿ ಕೂಡ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ಗೈಸ್. ಸೊ ಏನು ಮಾಡೋಕ್ಕಾಗಲ್ಲ, ಪ್ರಕೃತಿ ಅದು. ಪ್ರಕೃತಿ ಅಗೇನ್ಸ್ಟ್ ನಾವೇನೂ ಮಾಡೋಕ್ಕಾಗಲ್ಲ. ನೇಚರ್ ಇಸ್ ದಿ ಅಲ್ಟಿಮೇಟ್ ಗಾಡ್. ಸೊ ಬಂದಿದ್ದು ಖುಷಿ ಆಯಿತು. ಡಿಸಪಾಯಿಂಟ್ ಮಾಡ್ಕೊಂಡರೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಓಡೋಣ ಗೈಸ್. ನಮ್ಮ ಬುಲೆಟ್ ನಿಂತೈತೆ ನೋಡಿ, ಬಿಗ್ ಡ್ಯಾಡಿ. ಸೊ ಗೈಸ್ ಒಳ್ಳೆ ಸಾಥ್ ಕೊಡ್ತೈತೆ ಗೈಸ್ ಗಾಡಿ ಮಾತ್ರ. ಆ್ಯಂಡ್ ಆ್ಯಾವ್ರೇಜು ನಾನು ಹೇಳ್ದಂಗೆ 19-20 ಕೊಡ್ತಾಯಿದೆ ಗಾಡಿ ಆ್ಯಾವ್ರೇಜು. ನೋಡಿ ನಮ್ಮ ಬಿಗ್ ಡ್ಯಾಡಿ ನಂಗೆ ಕರ್ಕೊಂಡು ನಾವು ಸ್ಕಾರ್ಪಿಯೋ ಅಂತಿದ್ದೀವಿ ನೋಡಿ. ಲೈಟ್ಗಳು ಹಾಕ್ಸಿದ್ದು ನಾನು ಹೇಳಿದ್ವಿಲ್ಲ. ಬಾರ್ ಲೈಟ್ ನೋಡಿ ಗೈಸ್, ಬಾರ್ ಲೈಟ್ ಹಾಕ್ಸಿದ್ದೀನಿ. ಗಾಡಿ ನಂಬರ್ ನೋಡ್ಕೊಂಡು ಏನಾದರೂ ಮಾಡಿ ಇಟ್ಬಿಟ್ಟಿರಾ, ದಯವಿಟ್ಟು ಏನು ಮಾಡಬೇಡಿ ಆ ಥರ. ಸೊ ಫೈನಲಿ ನಮ್ಮ ಗಾಡಿ ಬಂದ್ಬಿಟ್ಟು ಶಿವಮೊಗ್ಗದ ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ಮುಂದೆನೇ ಕರ್ಕೊಂಬಂದು ನಿಲ್ಲಿಸಿದ್ದಾಯಿತು ಗೈಸ್. ಸೊ ಗೈಸ್ ಅದು ಜೋಗ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ನಡೀತಾ ಇದೆ. ಸೊ ಬೇಸಿಕಲಿ ಅದು ನಮ್ಮ ಗೌರ್ಮೆಂಟ್ ಅವ್ರದ್ದು ಮಯೂರ ಹೋಟೆಲ್ಸ್ ಇದೆಯಲ್ಲ, ಸೊ ಅವರೇ ತಗೊಂಡು ಇದನ್ನು ಪ್ರಾಜೆಕ್ಟ್ನ ನಡೆಸ್ತಾ ಇದ್ದಾರೆ. ಸೊ ಐ ಥಿಂಕ್ ನೆಕ್ಸ್ಟು ಸೀಸನಲ್ಲಿ ನೀವು ಯಾರಾದರೂ ಜೋಗ್ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾಯಿದ್ದೀರಾ ಅಂದರೆ ನಿಮ್ಗೆ ಒಳ್ಳೆ ಫೆಸಿಲಿಟಿ ಸಿಗುತ್ತೆ. ಆ್ಯಂಡ್ ಫ್ರಮ್ ನಿಮ್ಮ ಹೋಟೆಲಿಂದನೇ ವ್ಯೂ ಪಾಯಿಂಟ್ಗೆ ಹೋಗೋ ಥರನೂ ಅಲ್ಲಿ ಬಂದು ಒಂದು ಸ್ಕೈ ವಾಕ್ ಥರನೋ ಇಲ್ಲ ರ್ಯಾಂಪ್ ಥರನೋ ಏನೋ ನಡೆಸ್ತಾ ಇದ್ದಾರೆ. ಆ್ಯಂಡ್ ನೀವು ಆಗಲೇ ನೋಡ್ಬೋದು, ಇಲ್ಲೂ ಸುಮಾರು ಕನ್ಸ್ಟ್ರಕ್ಷನ್ಗಳು ನಡೀತಾ ಇದ್ದಾವೆ. ಸೊ
ಇವೆಲ್ಲ ಗೌರ್ಮೆಂಟ್ ರೆಸಾರ್ಟು ಇಲ್ಲ ಗೌರ್ಮೆಂಟ್ ಸ್ಟೇಗ್ಲೇ. ಸೊ ಐ ಥಿಂಕ್ ನೆಕ್ಸ್ಟ್ ಟೈಮ್ ನೀವು ಬಂದಾಗ ಅಂತೂ ಸೀಸನಲ್ಲಿ ಜೂನ್ ಜುಲೈ ಆಗಸ್ಟಲ್ಲಿ ರೈನಿ ಸೀಸನಲ್ಲಿ ಒಳ್ಳೆ ಮಳೆ ಬಿದ್ದಾಗ ರವೀಶ್ ನಿಮಗೆಲ್ಲ ಒಳ್ಳೆ ವ್ಯೂ ಪಾಯಿಂಟ್ಗಳು ಸಿಗಲಿ ಅಂತ ನಾನು ಬೇಡ್ಕೊತೀನಿ. ಸೊ ಯಾನ ಕೇವ್ಸ್ ಕಡೆ ನಾನು ಹೊರಟಿದ್ದೀನಿ ಗೈಸ್. ಯಾವುದೋ ಒಂದು ಹೋಟೆಲ್ ಇದೆ, ಪ್ರಕೃತಿ ಯಾತ್ರಿ ನಿವಾಸ್ ಅಂತ, ಬಟ್ ಪಾಲು ಬಿದ್ದೋಗೈತೆ ಗೈಸ್. ಏನೂ ಇಲ್ಲ, ಆಪ್ರೇಷನ್ ಇಲ್ಲ. ಇದು ಲಾಡ್ಜಿಂಗ್ ಮತ್ತು ಹೋಟೆಲ್ ಎಲ್ಲ ಇದೆ, ಬಟ್ ದರ್ ನಾಟ್ ಇನ್ ಆಪ್ರೇಷನ್ ಗೈಸ್. ಐ ಜಸ್ಟ್ ಫೀಲ್ ಲೈಕ್ ಏನೋ ಜೋಗ್ ಫಾಲ್ಸ್ ಆ ಚಾಮ್ ಕಲ್ಕೊಂಬಿಟ್ಟೈತೆ ಅಂತ ಗೈಸ್. ಜಸ್ಟ್ ಒಂದು ಫೀಲಿಂಗ್ ಅಷ್ಟೇ, ಬಟ್ ಆ ಚಾಮ್ ಇಲ್ಲ ಗೈಸ್. ವಿಚ್ ಇಸ್ ಗೈಸ್, ವಿತ್ ದಟ್ ಬೀಯಿಂಗ್ ಸೆಡ್ ನಮ್ಮ ಈ ಒಂದು ಪ್ರಯಾಣನ ಮುಂದುವರ್ಸೋಣ. ಸೊ ನೆಕ್ಸ್ಟು ನಾನು ಬಂದು ಶಿವಮೊಗ್ಗ ಡಿಸ್ಟ್ರಿಕ್ಟಿಗೂ. ಥ್ಯಾಂಕ್ ಯು ಸೊ ಮಚ್, ಚೆನ್ನಾಗಿತ್ತು ಶಿವಮೊಗ್ಗ. ಆ್ಯಂಡ್ ನನಗಂತೂ ಶಿವಮೊಗ್ಗ ಸಿಟಿ ಅಂತೂ ತುಂಬ ಇಷ್ಟ ಆಗೋಯ್ತು ಗೈಸ್, ಸೂಪರಾಗಿತ್ತು. ಸೊ ನಾವು ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಡಿಸ್ಟ್ರಿಕ್ಟ್ ಎಂಟರ್ ಆಗ್ತಿದ್ದೀವಿ. ಆ್ಯಂಡ್ ಉತ್ತರ ಕರ್ನಾಟಕ ಡಿಸ್ಟ್ರಿಕ್ಟಲ್ಲಿ ನಾವು ಫಸ್ಟು ಲೊಕೇಶನ್ ಹೋಗ್ತಾ ಇರೋದು ಬಂದು ಯಾನ ಕೇವ್ಸ್. ಸೊ ಬನ್ನಿ ಹೋಗಿ ನೋಡ್ಕೊಬರೋಣ. ಇಲ್ಲಿಂದ ಒಂದು 70-75 ಕಿಲೋಮೀಟರ್ಸ್ ತೋರಿಸ್ತಿದೆ ಗೂಗಲ್ ಮ್ಯಾಪ್ಸಲ್ಲಿ. ಬಟ್ ಗೈಸ್ ಅಲ್ಲಿ ಗೂಗಲ್ ಮ್ಯಾಪ್ಸು ಸ್ವಲ್ಪ ನಿಮ್ಮನ್ನು ತಿರುಗಿಸ್ಬಿಡ್ತದೆ. ಸೊ ಗೂಗಲ್ ಮ್ಯಾಪ್ಸಲ್ಲಿ ನೀವು ಬಂದು ಜೋಗ್ ಅಂತ ಹಾಕ್ಕೊಂಡು ಬಂದ್ರೂ ಒಂದು ಸ್ವಲ್ಪ ಒಳಗಡೆವರೆಗೂ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಅದು ಜೋಗ್ ಫಾಲ್ಸ್ ಒರಿಜಿನಲ್ ಅಲ್ಲ. ಸೊ ನೀವು ರಾಜಾ ರಾಣಿ ರಾಕೆಟ್ ರೋವರ್ ನೋಡಬೇಕಂದ್ರೆ ಒಂದು ಸ್ಟೀಪ್ ಲೆಫ್ಟ್ ಟರ್ನಿಂಗ್ ಬರ್ತದೆ, ಇಲ್ಲಾಂದರೆ ಕನ್ಸ್ಟ್ರಕ್ಷನ್ ಸೈಟ್ಗಳು ಬರ್ತದೆ, ನಿಮ್ಗೆ ಕಾಣಿಸ್ತದೆ. ಸೊ ಅದೇ ಅಲ್ಲಿಂದನೇ ಜೋಗ್ ಫಾಲ್ಸ್ ಸ್ಟಾರ್ಟ್ ಆಗೋದು. ಬೇಜಾರು ಮಾಡ್ಕೊಳ್ತಾರೆ, ಲೋಕಲ್ನ ಕೇಳಿ ಏನು ತೊಂದರೆ ಇಲ್ಲ. ಸೊ ನೀವು ಸ್ವಲ್ಪ ಲೋಕಲ್ಸ್ನ ಕೇಳ್ಕೊಂಡು ಮುಂದಕ್ಕೆ ಹೋಗಿ. ಗೂಗಲ್ ಸ್ವಲ್ಪ ಮಿಸ್ಗೈಡ್ ಮಾಡುತ್ತೆ ಗೈಸ್, ಅಷ್ಟೇ, ಇನ್ನೇನಿಲ್ಲ. ಸುಮ್ಮನೆ 5-6 ಕಿಲೋಮೀಟರ್ ರೌಂಡ್ ಹೊಡಿಬೇಡಿ, ಎದುರುಗಡೆನೇ ಐತೆ. ಬಟ್ ಸದ್ಯಕ್ಕೆ ಅದೇನೇ ಹೇಳ್ತಾ ಇದ್ದೀನಲ್ಲ, ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಬೋರ್ಡ್ ಗೀಡೆಲ್ಲ ಏನೂ ಇಲ್ಲ. ಸೊ ನಾನು ಒಂದು ಸ್ವಲ್ಪ ಮುಂದೆವರೆಗೂ ಹೋಗ್ಬಿಟ್ಟೆ ಹಿಂದೆ ಬಂದಿದ್ದು. ಸೊ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಹುಷಾರಾಗಿ ಬನ್ನಿ. Look beneath the bed before you go to sleep. Keep on our shine. You'll surely get burned if you reach out and touch. My mind is a battle, I'm trying to hide it. Getting these voices inside to stick. ಸೊ ಗೈಸ್, ಆನ್ ದಿ ವೇ ಸಿದ್ದಾಪುರ ಅನ್ನೋ ಒಂದು ಊರು, ಪ್ರಿಟಿ ಡೀಸೆಂಟ್ ಊರು, ಕಡೂರ್ಗೆ ಹತ್ರ ಅಂತೆ. ಸೊ ಜಸ್ಟ್ ಊಟ ಮುಗೀತು ಗೈಸ್ ನಮ್ಮದು. ಆ್ಯಂಡ್ ಸ್ವಲ್ಪ ತಿಂದಿದ್ದಕ್ಕೆ ಹೊಟ್ಟೆ ತುಂಬೋಯ್ತು ಗೈಸ್ ನಿಜವಾಗ್ಲೂ. ಬಿಕಾಸ್ ರೈಸ್ ಬಂದ್ಬಿಟ್ಟು ಸ್ವಲ್ಪ ದಪ್ಪ ರೈಸು. ಸೊ ಸ್ವಲ್ಪ ತಿಂದಿದ್ದಕ್ಕೆ, ಬಟ್ ಲೋಕಲ್ ಹೋಟೆಲು ಒಳ್ಳೆ ಫುಡ್ಡು, 180 ರೂಪಾಯಿಗೆ ಇಬ್ಬರು ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಿ. ಆ್ಯಂಡ್ ಟೇಸ್ಟ್ ಕೂಡ ಫಸ್ಟ್ ಕ್ಲಾಸ್ ಆಗಿತ್ತು ಗೈಸ್. ಖುಷಿ ಆಯ್ತು, ಇಂಥ ಹೋಟೆಲ್ಗಳು ಇರ್ಬೇಕು ಗೈಸ್. ಆ್ಯಂಡ್ ನಿನ್ನೆ ರಾತ್ರಿ ಹೋದ್ರಿ ಒಂದು ಸ್ವಲ್ಪ ನಾರ್ಮಲ್ ಲುಕಿಂಗ್ ಹೋಟೆಲೇ, ಬಟ್ ಎಕ್ಸ್ಪೆನ್ಸಿವ್ ಸ್ವಲ್ಪ ಇತ್ತು, ಬಟ್ ಟೇಸ್ಟ್ ಅಷ್ಟಕ್ಕಷ್ಟೇ ಇತ್ತು ಗೈಸ್. ಸೊ ಟ್ರಾವೆಲಿಂಗ್ ಅಂದಮೇಲೆ ಇದೆಲ್ಲ ನಾರ್ಮಲ್ಲು, ಬಟ್ ಒಳ್ಳೆ ಕಡೆ ನಾವು ಎಂಕರೇಜ್ ಮಾಡ್ತೀವಿ. ಚೆನ್ನಾಗಿಲ್ಲ ಕಡೆ ಹೇಳ್ತೀವಿ ನಾವು ಚೆನ್ನಾಗಿಲ್ಲ. ಆಂಬಿಯನ್ಸ್ ನೋಡಿ ಮಾತ್ರ ಯಾವ ಹೋಟ್ಲಿಗೂ ಹೋಗೋದು. ಬಟ್ ಯಾಕೆ ನಿಜವಾಗ್ಲೂ ಆಂಬಿಯನ್ಸ್ ನೋಡಿ ಮಾತ್ರ ಯಾವ ಹೋಟ್ಲಿಗೂ ಹೋಗ್ಬಿಡಿ. ಅವ್ರು ನಿಜವಾಗ್ಲೂ ಅಷ್ಟು ದುಡ್ಡು ಚಾರ್ಜ್ ಮಾಡ್ತಿರೋದು ಆ ಒಂದು ಆಂಬಿಯನ್ಸ್ಗೆ. ಬಟ್ ನಿಜವಾದ ಟೇಸ್ಟ್ ಎಲ್ಲ ಬಂದು ಈ ಥರ ಚಿಕ್ಕ ಹೋಟ್ಲ್ಗಳೇ ಇರೋದು. ಸೊ ಅದು ನಿಮಗೆ ಬಿಟ್ಟಿದ್ದು, ಬಟ್ ಜಸ್ಟ್ ಮೈ ಸಜೆಷನ್ ಅಷ್ಟೇ. ಸೊ ಇನ್ನೂ ಒಂದು 70 ಕಿಲೋಮೀಟ್ರ್ ಐತೆ ನಮ್ಮ ಉತ್ತರ ಕರ್ನಾಟಕದ ಫಸ್ಟು ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ, ಯಾನ ಕೇವ್ಸ್. ಮನೆ ಹಂಗೆ ಹೋಗ್ತಾ ಮಾತಾಡೋಣ. ಇನ್ನೇನೊಂದು 5 ಕಿಲೋಮೀಟರ್ ಉಳ್ಕೊಂಡ್ಬಿಟ್ಟೈತೆ. ಆಲ್ಮೋಸ್ಟ್ ಜಾನಕ್ಕೆ ರೀಚ್ ಆಗ್ತಾಯಿದ್ದೀನಿ. ಸೊ ಇನ್ನೇನು 5 ಕಿಲೋಮೀಟರ್ಸು ನೋಡ್ಬೋದು. ಖತರ್ನಾಕ್ ಘಾಟ್ ಸೆಕ್ಷನ್ಗಳು ಶುರು ಆಗೋಗ್ಬೇಕು ಈಗ, ಯಾಕಂದರೆ ಅದು ಕೇವ್ ಸಿಸ್ಟಮ್ ಯಾನ ಅನ್ನೋದು. ಸೊ ಒಂಥರ ಬ್ಯೂಟಿಫುಲ್ ಆಗೈತೆ ಗೈಸ್ ಜಾಗ ಅದೆಲ್ಲ. ನಾನು ಇದಕ್ಕೆ ಮುಂಚೆ ಹೋಗಿದ್ದಿಲ್ಲ, ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಯಾನಾಗೆ. ಯಾರು ಇದಕ್ಕಿಂತ ಮುಂಚೆ ಯಾನ ಕೇವ್ಸ್ ಬಂದಿದೆ ಅಂದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು. ಇಷ್ಟು ದೂರ ಅಂತೂ ಯಾರು ಟೂರಿಸ್ಟ್ಗಳು ಕಾಣಲಿಲ್ಲ ಗೈಸ್. ಇವಾಗ ಒಂಚೂರು
ಅದೇ ಮುಂದೆ ಬರೋ ಟ್ರಾಫಿಕ್ ಸ್ವಲ್ಪ ಹೆವಿ ಆಗ್ತಾ ಬರ್ತಾ ಇದೆ. ಅದು ಒಂಥರ ಹೆವಿಯಾಗಿ ಏನಿಲ್ಲ, ಜಸ್ಟ್ ಒಂದು 5-6 ಕಾರ್ ಬರ್ತಾ ಇದೆ ಸಡನ್ನಾಗಿ. ಅದ್ರ ಏನು ಟೆನ್ಷನ್ ಇಲ್ಲ ಗೈಸ್. ಬಟ್ ರೋಡ್ಸ್ ಮಾತ್ರ ಸೂಪರಾಗಿ ಹಾಕೋರೆ ಗೈಸ್. ಎಲ್ಲೂ ಒಂಚೂರು ಪ್ಯಾಚಿಂಗು ಇಲ್ಲ ಹಲ್ಲ ದಿನ್ನೆ ಇಲ್ಲ ಕಿತ್ತೋಗಿರೋದು ಕಡ್ದೋಗಿರೋದು ಎಲ್ಲೂ ಇಲ್ಲ ಗೈಸ್. ಕ್ಲೀನಾಗಿದೆ ರೋಡು, ಸೂಪರಾಗಿದೆ ರೋಡು. ಆ್ಯಂಡ್ ನೀವು ಆರಾಮಾಗಿ ಈ ರೋಡು ಬರ್ಬೋದು ಇಲ್ಲಿಗೆ. ಐ ಥಿಂಕ್ ನೀವು ಯಾರೇ ಕೇಸ್ ಬರ್ಬೇಕಂದ್ರೆ ಗೋಕರ್ಣವರೆಗೂ ಟ್ರೈನಲ್ಲಿ ಬರ್ಬೋದು. ಟ್ರೈನಿಂದ ಅಲ್ಲಿ ಗಾಡಿಗಳು ರೆಂಟ್ ಮಾಡ್ಕೊಂಡು ಬರ್ಬೋದು. ಆ್ಯಂಡ್ ರೋಡ್ ಸ್ವಲ್ಪ ಲೈಕ್ ಏನೋ ಸೈಲೆಂಟಾಗಿರುತ್ತೆ, ಯಾರೂ ಇರೋದಿಲ್ಲ ರೋಡಲ್ಲಿ. ಬಟ್ ಆರಾಮಾಗಿ ಬರ್ಬೋದು ಗೈಸ್, ಏನು ಚಿಂತೆ ಇಲ್ಲ. ಧೈರ್ಯವಾಗಿ ಬನ್ನಿ. ಗೋಕರ್ಣದಿಂದ ಯಾವುದನ್ನ ಒಂದು ಗಾಡಿ ರೆಂಟ್ ಮಾಡ್ಕೊಂಡು ಬರ್ಬೋದು ನೀವು. ಇಲ್ಲ ನಿಯರೆಸ್ಟ್ 1 ಅವರ್ಗೂ ದೂರ ಆಗುತ್ತೆ, ಬಟ್ ಗೋಕರ್ಣದಿಂದ ಬರ್ಬೋದು ಗೈಸ್. ಆ್ಯಂಡ್ ಬೆಂಗಳೂರಿಂದ ಸಿಕ್ಕಾಪಟ್ಟೆ ಟ್ರೈನ್ಗಳಿದೆ ಗೋಕರ್ಣಗೆ, ಯಶವಂತಪುರ ಜಂಕ್ಷನಿಂದ. ಸೊ ಎಷ್ಟು ಎರಡು ಗಾಡಿ ಮುಚ್ಚಿಲ್ಲ ನಾನು ನೋಡಿ ಆಲ್ರೆಡಿ ಬ್ಲ್ಯಾಕ್ ಪ್ಯಾಚ್ ಫುಲ್ ಜರ್ನಿ ಅಷ್ಟೇ ಬ್ಲ್ಯಾಕ್ ಪ್ಯಾಚ್ ಎಲ್ಲ ರೋಡ್ ಸ್ಮೂತ್ ಆಗಿತ್ತು. ಮುಂದೆ ಎಲ್ಲ ಸ್ಮೂತ್ ಆಗಿರುತ್ತೆ ಇಲ್ಲ ಗೈಸ್, ಇದು ಸ್ಮೂತ್ ಆಗಿಲ್ಲ ಗೈಸ್ ರೋಡು. ಇಲ್ಲಿ ಪ್ಯಾಚ್ ಪ್ಯಾಚ್ ಒಳ್ಳೆ ನಿದ್ದೆ ಬರ್ತೀನಿ ಎದ್ದೋಯ್ತು ನಾನು. ಯಾರೋ ಕೇವ್ಸ್ ಏನೋ ಒಂಥರ ಚೆನ್ನಾಗಿದೆ ಗೈಸ್. ಯಾವುದೋ ಹಾರರ್ ಮೂವಿ ಒಳಗಡೆ ಗಾಡಿ ಓಡಿಸ್ಕೊಂಡು ಹೋದಂಗೆ ಐತಿ ಇದು. ಲೈಕ್ ಎಷ್ಟು ಡೆನ್ಸ್ ಆಗೈತೆ ನೋಡಿ ಗೈಸ್ ಈ ಜಾಗ. ಯಾರು ಕಂಡಿಡಿದ್ರು ನೈಟಲ್ಲಿ ಓಡಿಸ್ಬೇಕು ಈ ರೋಡಲ್ಲಿ ಗಾಡಿ ಲೈಟ್ ಹಾಕ್ಕೊಂಡು. ಆಹಾ ಹಬ್ಬ, ಏನು ಸ್ಟೀಪ್ ಆಗಿದೆಯೋ ಕೆಳಗಡೆ ಗೈಸ್. ನಮ್ಮ ನಾಗರಬಾವಿ ಸೈಡಲ್ಲೆಲ್ಲ ನೀವು ರೋಡ್ಗಳು ನೋಡಿರ್ಬೋದು, ಇದೇ ಥರ ಡೌನ್ ಬರ್ತದೆ ನೋಡಿ, ಆ ಥರ ಐತೆ. ಓಹೋ ಗೈಸ್, ಯಾನಕ್ಕೆ ರೀಚ್ ಆಗಿಬಿಟ್ಟಿದ್ದೀನಿ. ಸೊ ಈ ಗೇಟಲ್ಲಿ 10 ರೂಪಾಯಿ ಟಿಕೆಟು ಒಂದು ತಲೆಗೆ. ಸೊ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರು 1 ಕಿಲೋಮೀಟ್ರು ಟ್ರೆಕ್ ಎಲ್ಲ ವಾಕ್ ಏನಾದರೂ ಅನ್ನಿ ಅದೈತಂತೆ. ಆ್ಯಂಡ್ ಅಲ್ಲಿಂದ ಸೀದಾ ಯು ವಿಲ್ ರೀಚ್ ಯಾನ ಕೇವ್ಸ್. ಆ್ಯಂಡ್ ಸುಮಾರು ಜನ ಗೋಕರ್ಣಕ್ಕೆ ಬಂದು ಬರೋರು ಇದ್ದಾರೆ ಆವಾಗಲೇ ಹೇಳ್ದಂಗೆ. ಸೊ ಸಿಕ್ಕಾಪಟ್ಟೆ ಪ್ರೈವೇಟ್ ಗಾಡಿಗಳು ಇಲ್ಲಾಂದರೆ ಕ್ಯಾಬ್ಸ್ ಎಲ್ಲ ರೆಂಟ್ ತೊಗೊಂಡು ಬರ್ತಾರೆ ಗಾಡಿಗಳನ್ನ. ಆ್ಯಂಡ್ ಸದ್ಯಕ್ಕೆ ಸಿಕ್ಕಾಪಟ್ಟೆ ಸೈಲೆಂಟಾಗಿ ಐತೆ ಗೈಸ್, ಬಿಕಾಸ್ ವೀಕ್ ಡೇ ಜಾಸ್ತಿ ಟೂರಿಸ್ಟ್ಗಳಿಲ್ಲ. ಒಂದು 2-3 ಜನ ಕಾಣಿಸ್ಕೊತವ್ರೆ ಅಷ್ಟೇ. 10 ಕಡೆಯಿಂದ ಈ ಕಡೆ ಮುಂದೆ ಒಂದು 2-3 ಜನ ಕಪಲ್ಸ್ ನಡ್ಕೊಂಡು ಹೋದ್ರು ಅಷ್ಟೇ. ಸೊ ಸದ್ಯಕ್ಕಂತೂ ಖಾಲಿ ಇದೆ. ಆ್ಯಂಡ್ ಬೈ ಚಾನ್ಸ್ ಸುಸ್ತಾಯ್ತು ಅಂದರೆ ಇಲ್ಲೆಲ್ಲ ಚೇರ್ಸ್ ಹಾಕಿದ್ದಾರೆ ನೋಡಿ, ಚೇರ್ಸ್ ಹಾಕಿದ್ದಾರೆ. ಸೊ ಇನ್ನೂ ಒಂದು ಸ್ವಲ್ಪ 5 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಹುಷಾರಾಗಿ ಓಡಾಡಿ. ಇದು ಬಂದು ಲಿಟ್ರಲಿ ಕಾಡೇನೆ, ಯಾವಾಗ ಬೇಕಾದರೂ ಆ್ಯನಿಮಲ್ಸ್ ಬರ್ಬೋದು. ಅಲ್ಲಿ ಬೋರ್ಡ್ಸು ಹಾಕಿದ್ದಾರೆ ಕಾಷನ್ಗೆ ನಿಮಗೆ. ಸೊ ಆ್ಯಂಡ್ ದೆನ್ ಇದಕ್ಕೆ ಎರಡು ದಾರಿ ಇದೆ ಗೈಸ್. ಇನ್ನೊಂದು ಅದೊಂದು ಹೇಳೋಕೆ ಮರ್ತ್ಬಿಡ್ತೀನಿ ನಾನು, ಅದನ್ನು ಹೇಳ್ತೀನಿ ಬನ್ನಿ. ಇದಕ್ಕೆ 2 ದಾರಿ ಇದೆ ಗೈಸ್. ಗೈಸ್ ನಾನು ಹೇಳ್ದಂಗೆ ಇಲ್ಲಿಗೆ ಬರೋಕ್ಕೆ 2 ದಾರಿ ಇದೆ. ಸೊ ಆ ಕಡೆಯಿಂದ ಒಂದು ದಾರಿ ಇದೆಯಂತೆ, ಈ ಕಡೆಯಿಂದ ಒಂದು ದಾರಿ ಇದೆಯಂತೆ. ಓಕೆ, ಇಲ್ಲಿಂದನೇ ಕಾಣಿಸ್ತೈತೆ ನೋಡಿ, ಒಂಚೂರು ಟಿಪ್ ಕಾಣಿಸ್ತೈತೆ ಅಲ್ಲಿ. ಸೊ
ಕರ್ಕೊಂಡು ತೋರಿಸ್ತೀನಿ ನಮ್ಮ ಮುಂದೆ. ಸೊ 2 ದಾರಿ ಇದೆ ಗೈಸ್ ಇಲ್ಲಿಗೆ ಬರೋಕ್ಕೆ. ಸೊ ಆ ಕಡೆಯಿಂದ ಬಂದರೆ ಐ ಥಿಂಕ್ 1.5 ಕಿಲೋಮೀಟ್ರ್ ಟ್ರೆಕ್ಕು, ಈ ಕಡೆಯಿಂದ ಬಂದರೆ ಬರೀ 1/2 ಕಿಲೋಮೀಟ್ರ್ ಟ್ರೆಕ್ ಅಂತೆ. ಸೊ ಗೂಗಲ್ ಮ್ಯಾಪ್ಸಲ್ಲಿ ಯಾನ ಕೇವ್ಸ್ ಅಂತ ಹಾಕಿ ಅದು ಕರ್ಕೊಬಂದು 1/2 ಕಿಲೋಮೀಟ್ರ್ ಟ್ರೆಕ್ಕಿಗೆ ಬಿಡುತ್ತೆ. ಬಟ್ ಆ ಕಡೆಯಿಂದ ಬಂದರೆ ಅವ್ರಿಗೆ 2 ಕಿಲೋಮೀಟ್ರ್ ಅಂತ ಆಗುತ್ತೆ ಗೈಸ್. ಸೊ ಗೈಸ್, ಯಾನ ಕೇವ್ಸ್ ಬಗ್ಗೆ ಒಂಚೂರು ಹೇಳಬೇಕಂದ್ರೆ ಇದು ಒಂದು ಭಸ್ಮಾಸುರ ಸುಟ್ಟೋಗಿದ್ದ ಜಾಗ ಅಂತಾರೆ. ಸೊ ಭಸ್ಮಾಸುರ ಅನ್ನೋ ಒಂದು ರಾಕ್ಷಸ ಬಂದು ಶಿವ ಹತ್ರ ವರ ತೊಗೊಂಡು ಬಂದಿರ್ತಾನೆ, ಆದರೆ ನಾನು ಯಾರನ್ನ ತಲೆ ಮೇಲೆ ಕೈ ಇಟ್ಟರು ಅವ್ರು ಸುಟ್ಟೋಗ್ಬೇಕು ಅಂತ. ಅದು ಟೆಸ್ಟ್ ಮಾಡೋಕ್ಕೆ ಅದು ನಿಜಾನ ಸುಳ್ಳು ಅಂತ ಕೇಳ್ಕೊಳಕ್ಕೋಸ್ಕರ ಅವನು ಶಿವನ ಮೇಲೇ ಟೆಸ್ಟ್ ಮಾಡೋಕೆ ಹೋಗ್ತಾನೆ. ಸೊ ಶಿವ ಬಂದ್ಬಿಟ್ಟು ವಿಷ್ಣು ಹತ್ರ ಹೋಗಿ ಕೇಳಿದಾಗ ವಿಷ್ಣು ಕಾಪಾಡ್ತಾರೆ. ಏನಂದರೆ ಒಂದು ಒಳ್ಳೆ ಬ್ಯೂಟಿಫುಲ್ ಲೇಡಿಯಾಗಿ ಬರ್ತಾರೆ. ಸೊ ಆ ಲೇಡಿ ಬಂದ್ಬಿಟ್ಟು ಡ್ಯಾನ್ಸ್ ಆಡಿಸ್ತಾ ತಿರ್ಗಾ ಭಸ್ಮಾಸುರ ತಲೆ ಮೇಲೇ ಕೈ ಇಡಿಸ್ಬಿಡ್ತಾನೆ. ಸೊ ಇದು ಭಸ್ಮಾಸುರ ಬಂದು ಸುಟ್ಟೋಗಿರೋ ಜಾಗ ಅಂತಾರೆ. ಸೊ ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಬ್ಲ್ಯಾಕ್ ಮಣ್ಣು ನಿಮಗೆ ಆ ಸುಟ್ಟೋಗಿರೋ ಬೂದಿ ಥರ ಒಂದು ಫೀಲ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ಇದು ಬಂದ್ಬಿಟ್ಟು ಬಂಡೆ ಥರ ಸ್ಟ್ರಕ್ಚರ್ ಇಲ್ಲ ಗೈಸ್, ಇದೆಲ್ಲ ಬಂದ್ಬಿಟ್ಟು ಕ್ರಿಸ್ಟಲ್ ಫಾರ್ಮೇಷನು ಯಾನ ಕೇವ್ಸಲ್ಲಿ ಆಗಿರೋದು. ಸೊ ಒಂದು ನಂಬಿಕೆ ಇದೆ ಇಲ್ಲಿ ಬಂದು ಭಸ್ಮಾಸುರ ಸುಟ್ಟೋಗಿದ್ದಾನೆ ಅಂತ. ಸೊ ಅದಕ್ಕೆ ಬಂದು ಈ ಜಾಗನ ತುಂಬ ಇದಾಗಿ ನೋಡ್ಕೊತಾರೆ ಗೈಸ್. ಹೊಲ್ಸ ಗೈಸ್, ಇಲ್ಲಿ ಬಂದಾಗ ಒಂದು ಗಾದೆ ಮಾತು ನೆನಪಾಯ್ತು. ಸೊಕ್ಕಿದ್ದವನು ಬಂದು ಯಾನಕ್ಕೆ ಹೋಗ್ತಾನೆ, ರೊಕ್ಕ ಇದ್ದವನು ಗೋಕರ್ಣಕ್ಕೆ ಹೋಗ್ತಾನೆ ಅಂತಾರೆ. ಸೊ ಸುಮ್ಮನೆ ಒಂದು ಹೇಳ್ತಾ ಇದ್ದೀನಿ ನಿಮಗೆ. ನೋಡಿದ್ರೆ ಲಿಟ್ರಲಿ ಕಲ್ಲಿದಲ್ಲ. ಸೊ ಗೈಸ್, ಆ್ಯಕ್ಚುಲಿ ಇಲ್ಲಿ ಮುಂಚೆ 2 ಕಡೆಯಿಂದ ಬರ್ಬೋದಾಗಿತ್ತು ಯಾನ ಕೇವ್ಸ್ಗೆ. ಆ್ಯಂಡ್ ಇದು ಯಾಕೋ ಇಷ್ಟಕ್ಕೆ ಬಂದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನು ಫಂಡ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಫುಲ್ ಇದು ಮುಂದೆ ಎಲ್ಲ ಬಿಡ್ತಾಯಿದ್ರು, ಮುಂಚೆ ಮೇಲೆಲ್ಲ ಹೋಗ್ಬೋದಿತ್ತು ನಾವು. ಬಟ್ ಇದೇನು ಈ ಟೈಮ್ ಗೊತ್ತಿಲ್ಲ, ಇಲ್ಲಿಗೆ ಕ್ಲೋಸ್ ಮಾಡಿಬಿಟ್ರು. ನೀವು ಮೇಲೆಲ್ಲ ನೋಡ್ಬೋದು. ಬಟ್ ಗೈಸ್, ಏನಾದರೂ ಈ ಜಾಗ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿದೆ ಗೈಸ್. ನೀವು ಒಂದ್ಸಲಿ ಬಂದು ಕಣ್ಣಾರೆ ನೋಡಿ ಅನುಭವಿಸ್ಬೇಕು ಗೈಸ್. ಇದನ್ನು ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ, ಬರೀ ನಾನು ತೋರಿಸಬಲ್ಲೆ ಅಷ್ಟೇ. ಬಟ್ ಬನ್ನಿ, ಎಕ್ಸ್ಪೀರಿಯೆನ್ಸ್ ಮಾಡಿ ಯಾನ ಕೇವ್ಸ್ ಒಂದ್ಸಲಿ. ಗೈಸ್, ಇಲ್ಲಿ ಬಂದರೆ ಯಾರಿಗೆ ಹೆದರ್ಬೇಕೋ ಇಲ್ವೋ, ಆಂಜನೇಯಗೆ ಮಾತ್ರ ಹೆದರಲೇಬೇಕು ಗೈಸ್. ಭಾರಿ ಪುಂಡಾಟಿಗಳು. ಕೈಯಲ್ಲಿ ಏನಾದರೂ ಇಟ್ಕೊಂಡ್ಬಂದ್ರಿ ಅಂದರೆ ದೇವ್ರನಿಗೂ ಬಿಡಲ್ಲ.
ನೋಡಿ ಏನು ಶೋಕಾಗಿ ಕೂತ್ಕೊಂಡಿದ್ದಾವೆ. ಇವಕ್ಕೆ ಎದ್ರುಕೊಂಡು ಸೈಡಲ್ಲಿ ಹೋಗ್ಬೇಕು. ಏನೋ ಶಿಶ ಹೆಂಗೆ ಹಿಡ್ಕೊಂಡು ನೇತಾಡ್ತೇವೆ ಚಪ್ಪರ್ಗಳು. ಏಯ್ ಬಿದ್ದೋಯ್ತದ ಅಲ್ಲಿ ಮೇಲೆ ಅಷ್ಟು ದೇವಸ್ಥಾನ ಮುಗಿಸ್ಕೊಂಡು ಡೌನ್ ಸೈಡಲ್ಲಿ ಇನ್ನೊಂದು ಕೇವ್ಸ್ ಇದೆ, ಅದಕ್ಕಿದೆ ದಾರಿ. ಕರ್ಕೊಂಡು ತೋರಿಸ್ತೀನಿ ಬನ್ನಿ. ಅದು ನಾನು ನೋಡಿ ಎಲ್ಲ ಫುಲ್ ಕೇವ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಐ ಮೀನ್ ನ್ಯಾಚುರಲ್ ಇದು ಆಬ್ವಿಯಸ್ಲಿ. ಗೈಸ್ ಇಲ್ಲೂ ಒಂದು ಕೇವ್ ಥರ ಇದೆ. ಹೋಗಕ್ಕೆ ಸ್ವಲ್ಪ ಭಯ ಆಗ್ತೈತೆ ಗೈಸ್. ಹೋಗೊಂದು ಅಟೆಂಪ್ಟ್ ಕೊಟ್ಟೇ ಬಿಡಲ ಅಂತ. ನೋಡೋಣ ಬಿಡಿ. ಮೌಂಟೇನ್ ಡ್ಯೂ ಕುಡೀರಿ, ಡರ್ಕೆ ಹಾಗೆ ಜೀತೆ ಅಂದ್ಬಿಟ್ಟು ಮುಂದಕ್ಕೆ ಹೋಗೋಣ. ಇಲ್ಲಿ ಈ ಕಡೆ ನೋಡಿ ಹೆಂಗೈತೆ ಈ ಜಾಗ ನೋಡಿ ಹಿಂಗೆ. ಬಟ್ ಅಲ್ಲಿ ಇರಂಗೈತೆ ಗೈಸ್, ಸ್ಟೆಪ್ಸ್ ಥರ ಎಲ್ಲ ಐತೆ. ಹೋಗೇ ಬಿಡ ನೋಡೋಣ. ಇಲ್ಲಿ ಹೋಗ ಐತೆ. ಹೆಂಗೋ ಧೈರ್ಯ ಮಾಡಿ ಬಂದ್ಬಿಟ್ಟೆ. This is getting a little scary out here. Look at this guys. ಇನ್ನು ಮುಂದಕ್ಕೆ ಹೋಗಲ್ಲ, ಇಲ್ಲಿ ಹಿಂದಕ್ಕೆ ಹೋಗಲ್ಲ. ಹಿಂದಕ್ಕೆ ಹೋಗೋಣ. ಮುಂದೆ ಯಾರು ಜನನೂ ಇಲ್ಲ. ಈ ಕಡೆ ಸ್ವಲ್ಪ ಜನ ಓಡಾಡ್ತಾರೆ. ಬೆಸ್ಟು ವಾಪಸ್ ಈ ಕಡೆ ಹೋಗ್ಬಿಡೋಣ. ರಿಸ್ಕೇ ಬೇಡ. ಅವರು ಎಲ್ಲ ಒಳ್ಳೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಥರ ಜಾಗ ಐತಿದು. ಕನ್ನಡಕಲ್ಲ ಹಂಗೆ ಐತೆ ಗೈಸ್. ಪಕ್ಕ ಇಲ್ಲೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೇನೋ. ಮಣ್ಣು ಬ್ಲ್ಯಾಕ್ ಆಗೈತೆ ಇಲ್ಲಿ. ಅಲ್ಲಂತೂ ಮುಂದಕ್ಕೆ ಹೋಗಿ ವಾಪಸ್ ಬಂದುಬಿಟ್ರೆ. ಐ ಥಿಂಕ್ ಇದೆಲ್ಲ ಫಾಲ್ಸ್ ಏನೋ ಇದೆ ಅನ್ಕೊಂತೀನಿ. ಸೌಂಡ್ ಕೇಳಿಸ್ತಿದೆ, ನೀರು ಹರಿತಾ ಇರೋದು. ಬನ್ನಿ ನೋಡ್ಕೊಂಬೋಣ ಫಾಲ್ಸ್. ಅಲ್ಲಂತೂ ನಂಗೆ ಭಯ ಆಗೋಯ್ತು ಗೈಸ್. ನಿಮಗೆ ಸುಮ್ಮನೆ ಕಲ್ಗಿಲ್ದು ಹೋದ್ರೆ ಅಂತ. ಯಾರು ಗೊತ್ತು, ಕಾಡು ಬೇರೆ, ನೆಟ್ವರ್ಕ್ ಇಲ್ಲ, ಏನಿಲ್ಲ. ಗೈಸ್ ಥ್ಯಾಂಕ್ ಗಾಡ್ ಜಸ್ಟ್ ಮಿಸ್ ಆಗಿದ್ದೀನಿ ನಾನು ಹೇಳಿದ್ನಲ್ಲ ಆವಾಗಲೇ ಇನ್ನೊಂದು ರೂಟ್ ಇದೆ ಅಂತ. ಸೊ ಆ ರೂಟ್ಗೆ ಹೋಗೋ ದಾರಿನೇ ಇದು. ಸೊ ಜಸ್ಟ್ ಇನ್ ಕೇಸ್ ನಾನು ಮಿಸ್ ಮಾಡಿಬಿಟ್ಟು ಕೇಳಿದ್ರೆ ಹೋಗಿದ್ದೆ ಅಂದರೆ ಇಲ್ಲೊಬ್ರು ಮುಂದೆ ಹತ್ಕೊಂಡು ಹೋದವ್ರನ್ನ, ಅವ್ರು ಈ ಕೇವ್ಸ್ಗೆ ಬರ್ತಾಯಿದ್ದಾರಂತೆ. ಆ ದಾರಿಯಿಂದ ಟ್ರೆಕ್ ಮಾಡಿಕೊಂಡು. ಓ ಥ್ಯಾಂಕ್ ಗಾಡ್ ನಾನು ಹೋಗಿಲ್ಲ. ಹೋಗೋದಲ್ದೇ ತಿರ್ಗಾ ವಾಪಸ್ ಹತ್ತು ಬರೋದು ಬೇರೆ ಆಗೋಗಿರೋದು. ಇಲ್ಲಿಗೆ ನಿಂತ್ಕೊಂಡ್ಬಿಟ್ಟೆ. ಥ್ಯಾಂಕ್ ಗಾಡ್. ಯಬ್ಬಾ ಗೈಸ್ ಎಷ್ಟು ಮಿಸ್ಸು ಗೈಸ್ ನಾನು. ಇಲ್ಲಾಂದರೆ ತಿರ್ಗಾ ಅರ್ಧ ಅಲ್ಲ 1.5% ಹೋಗಿಲ್ಲ ಅಂದ್ಕೊಳ್ಳಿ. ಬಟ್ ನೋಡಿ ಸ್ಟೀಪ್ ಟ್ರೆಕ್ಕಿಂಗು ಹತ್ಕೊಂಬರ್ಬೇಕಾಗ್ಬಿಟ್ಟಿರೋದು ನನಗೆ. ಥ್ಯಾಂಕ್ ಗಾಡ್ ನಾನು ಹೋಗಿಲ್ಲ, ಏನೂ ಇಲ್ಲ. ಅಲ್ಲಿ ಒಬ್ರನ್ನ ಕೇಳಿದೆ ನೋಡಿ, ಆವಾಗಲೂ ಸ್ಟೈಲಾಗಿ ಎಷ್ಟು ದೂರಾಗಿ ಇಲ್ಲಿ ಬಂದಿದ್ದೀನಿ ನಾನು. ಏನೋ ಇಲ್ಲಿ ಕೆಳಗಡೆ ಏನೋ ಇದೆ ಅಂದ್ಕೊಂಡು. ಅಯ್ಯಪ್ಪ ದೇವರೇ ಕಾಪಾಡ್ಬಿಟ್ಟಲ್ಲ ಗುರು. ಹೋಗೋದಲ್ಲಿ ತಿರ್ಗಾ ಹತ್ತು ಬೇರೆ ಬರಬೇಕಾಗಿರ್ತಾಯಿತ್ತು ಗೈಸ್. ಇಷ್ಟೇ ಗೈಸ್, ಏನಿಲ್ಲ ಬೇರೆ ಏನಿಲ್ಲ. ಒಂಚೂರು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಭಯ ಆಗೋಯ್ತು, ವಾಪಸ್ ಹೊಡ್ಕೊಂಡ್ಬಿಟ್ಟೆ. ಇನ್ನೇನೇ ಇದ್ರು ಮುಂದಕ್ಕೆ ಹೇಳ್ತೀನಿ ಗೈಸ್. ಓವರಾಲ್ ಯಾನ ಬೇರೆ ಇಷ್ಟೇ ಗೈಸ್. ಸ್ವಲ್ಪ ಮುಂದೆ ಇತ್ತು ಅಷ್ಟೇ. ಸೆಕೆ ಬೇರೆ ಶುರು ಆಗೋಯ್ತು. ಕ್ಲೈಮೇಟ್ ಚೇಂಜ್ ಕ್ಲೀನಾಗಿ ಕಾಣಿಸ್ತಿದೆ ಗೈಸ್. ಉತ್ತರ ಕರ್ನಾಟಕ ಸೈಜ್ ಬಂದಾಯಿತು. ಸೊ ಇನ್ಮೇಲಿಂದ ಹೀಟೇ. ಸೊ ಇಷ್ಟೇ ಗೈಸ್ ಇದು ಇರೋದು. ನೇಚರ್ ಲವರ್ಸು, ಟ್ರೆಕ್ ಮಾಡೋಕ್ಕೆ ಇಷ್ಟ ಇರೋರು, ಆ್ಯಂಡ್ ಕೇವ್ಸು ಅವು ಇವು ಸ್ವಲ್ಪ ಎಕ್ಸ್ಪ್ಲೋರರ್ಸು, ಅಡ್ವೆಂಚರ್ ಮಾಡೋರು 100% ಬನ್ನಿ ಜಾಗ ವಿಸಿಟ್ ಮಾಡ್ಕೊಂಡು ಹೋಗಿ. ಇಲ್ಲಿ ಈ ಥರ ಎಲ್ಲ ಜಾಗ ಇದ್ದಾವೆ. ಸ್ವಲ್ಪ ಧೈರ್ಯ ಮಾಡಿ ನೀವು ಹೋಗ್ತೀರ, ನಿಮಗೆ ನ್ಯಾಕ್ ಇದೆ, ಎಕ್ಸ್ಪ್ಲೋರಿಂಗ್ ಮಾಡೋ ಟೆಕ್ನಿಕೆಲ್ಲ ಗೊತ್ತಿದೆ ಅಂದರೆ 100% ಜಾಗ ಬನ್ನಿ, ಟ್ರೈ ಮಾಡಿ. ಸದ್ಯಕ್ಕಂತೂ ವಾಪಸ್ ನಡ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ಒಳ್ಳೆಯದಾಯಿತು. ಆವಾಗಲೇ ಎಷ್ಟು ಕೆಳಗಡೆ ಹೋಗ್ಬಿಟ್ಟಿದ್ದೆ ನಾನು. ಮೇಲೆ ಹರ್ಕೊ ಹೋಗ್ತಾಯಿದ್ದೀನಿ ಇವಾಗ. ಇನ್ನೂ ಒಂದು 200 ಮೀಟರ್ಸ್ ಅಷ್ಟೇ. ಗಾಡಿ ಹತ್ರ ಹೋಗ್ಬಿಡ್ತೀನಿ. ಗಾಡಿ ಎತ್ಕೊಂಡು ಆಫ್ಟರ್ ಅ ಪಾಯಿಂಟ್ ಇವಾಗ ಟ್ರಾವೆಲಿಂಗ್ ಸಿಕ್ಕಾಪಟ್ಟೆ ಎಕ್ಸಾಸ್ಟ್ ಆಗಿಬಿಡುತ್ತೆ ಗೈಸ್. ಯಪ್ಪ 3 ದಿವಸದಿಂದ ನಾನ್ ಸ್ಟಾಪ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀನಿ. ಲೈಕ್ ಫಸ್ಟು ಗೊತ್ತಿರ್ಬೋದು ಶ್ರಾವಣ ಬೆಳಗಳ ಸ್ಟೆಪ್ಸ್ ಹತ್ಕೊಂಡು ಹೋಗಿದ್ದು. ಆ್ಯಂಡ್ ದೆನ್ ಬೇಲೂರು ಹಳೆಬೀಡಲ್ಲಿ ಎಷ್ಟು ದೊಡ್ಡ ದೇವಸ್ಥಾನನ ಓಡಾಡ್ಕೊಂಡು ಕವರ್ ಮಾಡಿ. ಆ್ಯಂಡ್ ದೆನ್ ಚಿಕ್ಕಮಂಗ್ಳೂರೆಲ್ಲ ರಾತ್ರಿ ನಡ್ಕೊಂಡು ಕವರ್ ಮಾಡಿ. ಆ್ಯಂಡ್ ದೆನ್ ಅಲ್ಲಿಂದ ನೆಕ್ಸ್ಟು ನಿನ್ನೆ ಬಂದು
ಚಿಕ್ಕಮಗಳೂರು ಅಲ್ಲೊಂದು ಸ್ವಲ್ಪ ಟ್ರೆಕ್ಕಿಂಗು ಅವೆಲ್ಲ ಮಾಡಿ ಅಂದರೆ ಇವತ್ತು ಈ ಟ್ರೆಕ್ಕಿಂಗ್ ಅಂದರೆ ಸ್ವಲ್ಪ ನೀರಿಲ್ದು ಹೋಗ್ತೈತೆ ಗೈಸ್. ಆ್ಯಂಡ್ ಮೂರುವರೆ ಇಲ್ಲಿ ಹೀಟ್ ಜಾಸ್ತಿ ಇದೆ ಬೇರೆ, ಸೊ ಸ್ವಲ್ಪ ಕಷ್ಟ ಆಗ್ತೈತೆ ಮಾಡೋದಕ್ಕೆ. ಬಟ್ ಅದು ಬಿಟ್ಟರೆ ಒಳ್ಳೆ ಮಜಾ ಐತೆ ಗೈಸ್. ಏನಂದರೆ ಸ್ವಲ್ಪ ಹೈಡ್ರೇಟೆಡ್ ಆಗಿರ್ಬೇಕು ಅಷ್ಟೇ ಟ್ರಾವೆಲ್ ಮಾಡುವಾಗ. ಆ್ಯಂಡ್ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತ ಟ್ರಾವೆಲ್ ಮಾಡಿದಾಗ ರೆಗ್ಯುಲರಾಗಿ ನೀರು ಕುಡಿತಾಯಿರಿ. ಆ್ಯಂಡ್ ಅದಕ್ಕೆ ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ಸು ಇಂಪಾರ್ಟೆಂಟು. ಸ್ವಲ್ಪ ಫಿಸಿಕಲಾಗಿ ಫಿಟ್ ಇದ್ದರೆ ಇವೆಲ್ಲ ಆರಾಮಾಗಿ ಮಾಡ್ಬೋದು, ಇಲ್ಲಾಂದರೆ ಕಷ್ಟನೇ ಗೈಸ್ ಇವೆಲ್ಲ. ಇದು ಬೆಟ್ಟದ ಮೇಲಿಂದ ಬರ್ತಾ ಇರೋದು ನೀರಂತೆ ಇದು. ಈಗೇನು ಕೊಳಾಯಿ ಗಿಳಾಯಿ ಪಂಪು ಏನಿಲ್ಲ, ಬೆಟ್ಟದ ಮೇಲಿಂದ ಬರ್ತಾ ಇರೋವಂಥ ನೀರು. ನೋಡಿ ನಮ್ಮ ಬಿಗ್ ಡ್ಯಾಡಿನ ಈ ನನ್ನ ಮಗ ತೊಳಿತಾ ಇದ್ದಾನೆ ಇವಾಗ. ನಾನು ಇಲ್ಲಿ ನೀರಿದೆ ಬಾರೋ ತೊಳೆಯೋಣ ಅಂತ ಹೇಳಿದ್ದಕ್ಕೆ ತೊಳಿತಾವನು, ಇಲ್ಲ ಅಂದರೆ ಅಷ್ಟೇ. ಇಲ್ಲಿ ಬೆಟ್ಟದ ಮೇಲಿಂದ ನೀರು ಬರುತ್ತೆ. ಗೈಸ್ ನೋಡಿ ಗಾಡಿ ಕಚ್ಚ ಕಚ್ ಅಂತ ಶೈನಿಂಗ್ ಆಗೋಯ್ತು. 2-3 ದಿವಸದಿಂದ ಓಡಿಸಿ ಫುಲ್ ಗಲೀಜಾಗಿ ಹೋಗಿತ್ತು. ಇವಾಗ ಒಂಚೂರು ಕ್ಲೀನಾಗಿ ಕಾಣಿಸ್ತಿದೆ ಗೈಸ್. ಸೊ ಎನಿವೇಸ್ ಇಷ್ಟು ದೂರ ಯಾನವರೆಗೂ ಬಂದಮೇಲೆ ನೀವೆಲ್ಲ ಅಂದ್ಕೊಂಡಿರ್ತೀನಿ ನಾನು ಗೋಕರ್ಣಾಗ ಹೋಗ್ತೀನಿ ಅಂತ. ಅದೇ ತಪ್ಪು, ನಾನು ಗೋಕರ್ಣಾಗ ಹೋಗ್ತಾ ಇಲ್ಲ. ನಾನು ಇಲ್ಲಿಂದ ಸೀದಾ